ಹೇ ಗೈಸ್, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ಣಮ್ ಎಕ್ಸ್ಪ್ಲೈನ್ಡ್. ನನ್ನ ಹೆಸರು ವೈಜಂತ್ ಕರ್ಣಮ್. ನಾನು ಇವತ್ತಿನ ಈ ಒಂದು ವಿಡಿಯೋ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಪುಷ್ಪ ಟು ಮೂವಿಯ ಕಂಪ್ಲೀಟ್ ಸ್ಟೋರಿನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಯಾಕಂತಂದ್ರೆ ಎಲ್ಲ ಹೊಸ ಮೂವೀಸ್ನ ಕಂಪ್ಲೀಟ್ ಸ್ಟೋರಿನ ಎಲ್ಲರಿಗಿಂತ ಮುಂಚೆ ಅಪ್ಲೋಡ್ ಮಾಡ್ತೀನಿ. ಸೊ ಕತೆ ಶುರು ಮಾಡೋಣ. ಸಿನಿಮಾ ಸ್ಟಾರ್ಟ್ ಆಗುತ್ತೆ ಜಪಾನಲ್ಲಿ. ಅಲ್ಲಿ ಸ್ವಲ್ಪ ಶಿಪ್ ಅಲ್ಲಿ ಕಂಟೈನರ್ಗಳು ಬಂದು ನಿಲ್ತವೆ. ಆ ಕಂಟೈನರ್ಸ್ ಅಲ್ಲಿ ಬೇರೆ ಏನೂ ಅಲ್ಲ, ರಕ್ತಚಂದ್ರನ ಮರದ ತುಂಡುಗಳಿತ್ತು. ಆ ತುಂಡುಗಳ ಜೊತೆ ಪುಷ್ಪನು ಕೂಡ ಅಲ್ಲೇ ಇದ್ದ. ಅಲ್ಲಿ ಸ್ವಲ್ಪ ಜನ ಜಪಾನಿಗಳು ಪುಷ್ಪನ ಉಲ್ಟಾ ನೇತಾಕ್ಬಿಟ್ಟಿದ್ರು. ಅಲ್ಲಿ ಅರ್ಥ ಆಗ್ತಾ ಇತ್ತು ಆ ಜಪಾನಿಗಳು ಆ ಮರದ ತುಂಡುಗಳನ್ನ ಬೈ ಮಾಡಿದ್ರು, ಆದ್ರೆ ಬಹಳ ದಿವಸದಿಂದ ಪೇಮೆಂಟ್ ಮಾಡಿರ್ಲಿಲ್ಲ. ಈ ಒಂದು ಮ್ಯಾಟರ್ ನ ಸಾಲ್ವ್ ಮಾಡೋದಕ್ಕೆ ಪುಷ್ಪ ಅಲ್ಲೇ ಬರ್ಬೇಕಾಯ್ತು. ಈಗ ಇಲ್ಲೊಂದು ಜಬರ್ದಸ್ತ್ ಆಕ್ಷನ್ ಫೈಟಿಂಗ್ ಸೀನ್ ಆಗುತ್ತೆ. ಪುಷ್ಪ ಎಲ್ಲರ ಜೊತೆ ಜಗಳ ಆಡ್ತಾನೆ, ಆದ್ರೆ ಕೊನೆಗೆ ಪುಷ್ಪಗೆ ಎದೆಗೆ ಗುಂಡು ಬಿದ್ದ್ಬಿಡುತ್ತೆ. ಅವನು ಸಮುದ್ರದಲ್ಲಿ ಬಿದ್ದ್ಬಿಡ್ತಾನೆ ಕೆಳಗೆ. ಆದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಇಷ್ಟೋ ತನಕ ಆಗಿದ್ದು ಕೇವಲ ಕನ್ಸು, ನಿಜ ಅಲ್ಲ. ಇವಾಗ ಪುಷ್ಪ ಸಿಂಡಿಕೇಟಿನ ಕಿಂಗ್ ಆಗಿರ್ತಾನೆ. ರಕ್ತಚಂದ್ರನ ಬಿಸ್ನೆಸ್ ತುಂಬಾ ಚೆನ್ನಾಗಿ ಓಡ್ತಾ ಇರುತ್ತೆ. ಅದ ಎಕ್ಸ್ಪೋರ್ಟ್ ಎಲ್ಲಿ ಆಗ್ಬೇಕು, ಯಾವಾಗ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಪ್ರತಿಯೊಂದು ಕೂಡ ಪುಷ್ಪ ಡಿಸೈಡ್ ಮಾಡ್ತಾ ಇರ್ತಾನೆ. ಇನ್ನೊಂದ್ ತರ ಹೇಳೋದಾದ್ರೆ ಪುಷ್ಪ ರೂಲ್ ಮಾಡ್ತಾ ಇದ್ದ. ಆದ್ರೆ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಅವರಿಗೆ ತುಂಬಾ ಜನ ದುಶ್ಮನ್ಗಳು ಕೂಡ ಇದ್ರು. ಅದರಲ್ಲಿ ಮೊದಲನೇ ನಂಬರ್ ಅಲ್ಲಿ ಬರ್ತಾನೆ ಭವರ್ ಸಿಂಗ್ ಶಿಕಾವತ್. ಅವನು ಒಬ್ಬ IPS ಆಫೀಸರ್. ಪುಷ್ಪ ಪಾರ್ಟ್ 1 ಕ್ಲೈಮ್ಯಾಕ್ಸ್ ಅಲ್ಲಿ ನಾವೆಲ್ಲ ನೋಡಿದ್ವಿ. ಪುಷ್ಪ ಭವರ್ ಸಿಂಗ್ ಶಿಕಾವತ್ ನ ಬೆತ್ತಲಲ್ಲಿ ಓಡಿಸಿದ್ದ. ಆ ಒಂದು ಘಟನೆ ಆ IPS ಆಫೀಸರ್ ಇನ್ನೂ ಮರ್ತಿಲ್ಲ. ರಿವೆಂಜಿಗೋಸ್ಕರ ಅವನು ಏನ್ ಬೇಕಾದ್ರೆ ಮಾಡೋಕೆ ರೆಡಿ ಇದ್ದ. ಅದಕ್ಕೆ ಅವನೊಂದು ಪ್ಲಾನ್ ಮಾಡ್ತಾನೆ. ಆ ಪ್ಲಾನ್ ಏನಪ್ಪಾ ಅಂತಂದ್ರೆ, ಇವಾಗ ಪುಷ್ಪ ಕಡೆ ಹುಡುಗರು ಆ ರಕ್ತಚಂದನದ ಮರನ ಕಡಿಯೋದಕ್ಕೆ ಹೋಗ್ಬೇಕಾದ್ರೆ ಇವನು ಕೂಡ ಅವ್ರ ಜೊತೆ ಹೋಗ್ಬಿಡ್ತಾನೆ, ಕೆಲಸಗಾರ ತರ. ಅಲ್ಲಿ ಹೋಗ್ಬಿಟ್ಟು ಅವ್ರನ್ನೆಲ್ಲರನ್ನು ಅರೆಸ್ಟ್ ಮಾಡ್ಬಿಡ್ತಾನೆ. ಪ್ರತಿ ಸಲಿ ಪುಷ್ಪ ಬಚಾವ್ ಆಗ್ಬಿಡ್ತಿದ್ದ, ಅರೆಸ್ಟ್ ಆಗ್ತಾ ಇರ್ಲಿಲ್ಲ, ಎವಿಡೆನ್ಸ್ ಇರ್ತಾ ಇರ್ಲಿಲ್ಲ. ಆದ್ರೆ ಈ ಸಲ ಅವರಿಗೆ ಎವಿಡೆನ್ಸ್ ಇತ್ತು. ಅವನೇನ್ ಮಾಡ್ಬಿಟ್ಟ, ಆ ಎಲ್ಲಾ ಕೆಲಸಗಾರಿಗೂ ಸಖತ್ತಾಗಿ ಹೊಡೆದ್ಬಿಟ್ಟು ಆ 230 ಜನ ಕೆಲಸಗಾರಿಗೆ ಅವನು ಜೈಲಿಗೆ ಹಾಕ್ಬಿಟ್ಟ. ಈಗ ಅದೇ ಜೈಲಿಗೆ ಎಂಟ್ರಿ ಆಗುತ್ತೆ ಪುಷ್ಪ. ಅದು ಅವನು ಆ ಎಲ್ಲಾ ಕೆಲಸಗಾರನ ಬಿಡಿಸ್ಕೋಕ್ ಬಂದಿರ್ಲಿಲ್ಲ. ಆದ್ರೆ ಆ ಕೆಲಸಗಾರಲ್ಲಿ ಸೀನೋ ಇದ್ದ. ಅವನು ಇವತ್ತು ಮದುವೆ ಇತ್ತು, ಅದಕ್ಕೆ ಅವನ್ನ ಕರ್ಕೊಂಡು ಹೋಗಕ್ಕೆ ಪುಷ್ಪ ಬಂದಿದ್ದ. ಪುಷ್ಪ ಸೀನುನ ಕರ್ಕೊಂಡು ಹೋಗ್ಬೇಕಾದ್ರೆ ನೋಡ್ತಾನೆ ಸೀನು ಮೈಲಿ ತುಂಬಾನೇ ಗಾಯ ಆಗಿರ್ತವೆ. ಆಮೇಲೆ ಬೇರೆ ಕೆಲಸಗಾರರು ನೋಡ್ತಾನೆ, ಅವ್ರ ಮೈಲೂ ತುಂಬಾ ಗಾಯ ಆಗಿರುತ್ತೆ. ಪುಷ್ಪಗ್ ಅರ್ಥ ಆಗುತ್ತೆ ಕಾಡಲ್ಲಿ ಆ IPS ಆಫೀಸರ್ ಅವರಿಗೆ ಬಹಳ ಹೊಡೆದಿರ್ತಾನೆ ಅಂತ. ಅವನಿಗಂತೂ ತಲೆನೇ ಕೆಟ್ಬಿಡುತ್ತೆ. ಅವ್ನ್ ಹೇಳ್ತಾನೆ, ನೀನು ಪುಷ್ಪನ್ ಕಡೆಯವ್ರನ್ನ ಹೊಡೆದಿದ್ಯಾ ಅಂತಂದ್ರೆ ನೀನು ಪುಷ್ಪಂಗೆ ಹೊಡೆದಂಗೆ. ಇವ್ರನ್ನೆಲ್ಲರೂ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಾಗ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಹೇಳ್ತಾರೆ, ಇವ್ರನ್ನೆಲ್ಲ ನೀನ್ ಕರ್ಕೊಂಡೋದ್ರೆ ನಮ್ ಕೆಲ್ಸ ಹೋಗ್ಬಿಡುತ್ತೆ ಅಂತ. ಪುಷ್ಪ ಆ ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ ಹೇಳ್ತಾನೆ, ನೀನು ಇವತ್ತಿಂದ ಹಿಡಿದು ನೀನ್ ರಿಟೈರ್ಮೆಂಟ್ ತನಕ ಎಷ್ಟು ದುಡಿತೀಯಲ್ಲ ಅಷ್ಟು ಅಮೌಂಟ್ ನ ನಿನ್ಗೆ ಇವತ್ತೇ ಕೊಡ್ತಾ ಇದ್ದೀನಿ ಅಂತ. ಇವಾಗ ಏನಾಗುತ್ತೆ, ಅವು ಎಲ್ಲಾ ಪೊಲೀಸ್ ಆಫೀಸರ್ ಪುಷ್ಪ ಖರೀದಿಸ್ಬಿಡ್ತಾನೆ. ಇದಾದ್ಮೇಲೆ ಶಿಕಾವತ್ತು ಆಫೀಸಿಗೆ ಬರ್ತಾನೆ. ಅಲ್ಲಿ ನೋಡ್ತಾನೆ, ಅಲ್ಲಿ ಯಾರು ಇರಲ್ಲ. ಯಾಕಂತಂದ್ರೆ ಎಲ್ಲಾರನು ಪುಷ್ಪ ಬೈ ಮಾಡ್ಬಿಟ್ಟಿದ್ದ. ಇದ್ರಲ್ಲಿ ನಮಗೆ ಗೊತ್ತಾಗುತ್ತೆ ಪುಷ್ಪ ತುಂಬಾನೇ ಇಲೀಗಲ್ ಕೆಲಸ ಏನೋ ಮಾಡ್ತಾನೆ, ಆದ್ರೆ ಅವನ ಕಡೆಯವ್ರನ್ನ ಅವನು ತುಂಬಾ ಚೆನ್ನಾಗಿ ಪ್ರೀತಿ ಮಾಡ್ತಾನೆ. ಅದಲ್ಲದೆ ಅವನ ಹೆಂಡತಿ ಶ್ರೀವಲ್ಲಿಗೂ ಕೂಡ ತುಂಬಾನೇ ಲವ್ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಶ್ರೀವಲ್ಲಿ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೋಗ್ತಾ ಇರ್ತಾಳೆ. ಆದ್ರೆ ಅವನಿಗೆ ಅಡ್ಡ ಸಿಗ್ತಾಳೆ ಪುಷ್ಪನ ಸ್ಟೆಪ್ ಬ್ರದರ್ ಮುರಳಿ. ಮುರಳಿ ಶ್ರೀವಲ್ಲಿಗೆ ಹೇಳ್ತಾನೆ, ನೀನು ಇಲ್ಲಿ ಪೂಜೆ ಮಾಡಿಸ್ಕೊಂಡೇನೋ ಹೋಗ್ತೀಯಾ, ಆದ್ರೆ ನಿಂದಾಗಿರೋಂತ ಸ್ವಂತವಾಗಿ ಸರ್ನೇಮು ಅಥವಾ ಗೋತ್ರ ಏನಾರ ಇದೆಯಾ? ಈ ತರ ಎಲ್ಲ ಕೇಳ್ಬಿಟ್ಟು ಕ್ವಶನ್ ನ ಅವನು ಅವಳಿಗೆ ಅವಮಾನ ಮಾಡ್ತಾ ಇರ್ತಾನೆ. ಪುಷ್ಪ ಶ್ರೀವಲ್ಲಿ ಎಲ್ಲ ಮಾತನ್ನ ಕೇಳ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಪುಷ್ಪ CM ನ ಮೀಟ್ ಆಗೋದಕ್ಕೆ ಹೋಗ್ತಾ ಇರ್ತಾನೆ. ಅದು ಶ್ರೀವಲ್ಲಿಗೆ ಗೊತ್ತಾಗ್ಬಿಟ್ಟು ಅವಳು ಹೇಳ್ತಾಳೆ, ನೀನ್ CM ನ ಮೀಟ್ ಆಗಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಒಂದು ಫೋಟೋನ ತೆಗೆಸ್ಕೊಂಡ್ ಬಾ ಅವ್ರ ಜೊತೆಗೆ ಅಂತ. ಆ ಫೋಟೋನ ಫ್ರೇಮ್ ಮಾಡಿಸ್ಬಿಟ್ಟು ಮನೆಗೆ ನೇತಾಕ್ತಿವಿ ಅಂತ ಹೇಳ್ತಾಳೆ. ಇದಾದ್ಮೇಲೆ ಅವನು ಹೋಗ್ತಾನೆ CM ನ ಮೀಟ್ ಆಗೋದಿಕ್ಕೆ. ಆದ್ರೆ ಅಲ್ಲಿ ಬೇರೆ ಸೀನ್ ನಡೆಯುತ್ತೆ. ಅವನು ಸಿಂಡಿಕೇಟ್ ನ ಕಿಂಗ್ ಏನೋ ಆಗಿರ್ತಾನೆ, ಫಂಡ್ ಎಲ್ಲ ಕೊಡ್ತಾ ಇರ್ತಾನೆ CM ಗೆ. ಆದ್ರೆ CM ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಒಪ್ಕೊಳ್ಳಲ್ಲ. CM ಹೇಳ್ತಾನೆ, ಚಪ್ಪಲಿ ಕಾಲಲ್ಲೇ ಚೆನ್ನಾಗೆ, ಕೈಗೆ ಹಾಕೋಬಾರ್ದು ಅಂತ ಹೇಳ್ಬಿಟ್ಟು ಶ್ರೀವಲ್ಲಿನ ಬಗ್ಗೆ ಕೂಡ ಸ್ವಲ್ಪ ಕೆಟ್ಟದಾಗಿ ಮಾತಾಡ್ತಾನೆ. ಇದು ಕೇಳಿಸ್ಕೊಂಡು ಪುಷ್ಪಗೆ ತುಂಬಾನೇ ಸಿಟ್ಟು ಬರುತ್ತೆ. ಅಲ್ಲೇ ಪಕ್ಕದಲ್ಲಿದ್ದ ಸಿದ್ದಪ್ಪಗೆ ಪುಷ್ಪ ಕೇಳ್ತಾನೆ, ಸಿದ್ದಪ್ಪ ನೀನ್ CM ಆಗಿದ್ರೆ ನನ್ನ ಜೊತೆ ಫೋಟೋ ತೆಗೆಸ್ಕೊಂತ ಇದ್ದ ಅಂತ. ಅದಕ್ಕೆ ಸಿದ್ದಪ್ಪ ಹೇಳ್ತಾನೆ, ನಾನು ಏನೇ ಇರ್ಲಿ ನಿನ್ ಜೊತೆ ಫೋಟೋ ತೆಗೆಸ್ಕೊಂತ ಇದ್ದೆ, ಯಾಕಂದ್ರೆ ನೀನ್ ನನ್ನ ತಮ್ಮ ಇದ್ದಂಗೆ ಅಂತ ಹೇಳಿದಾಗ ಪುಷ್ಪ ಹೇಳ್ತಾನೆ, CM ಆಗೋದಕ್ಕೆ ರೆಡಿ ಆಗ್ಬಿಡು. ಪುಷ್ಪ ಸಿದ್ದಪ್ಪಗೆ ಒಂದು ಸಿಂಪಲ್ ಕ್ವಶನ್ ಕೇಳ್ತಾನೆ, CM ಆಗೋದಕ್ಕೆ ಎಷ್ಟು ಬೇಕಾಗ್ಬೋದು ದುಡ್ಡು ಅಂತ. ಅದಕ್ಕೆ ಸಿದ್ದಪ್ಪ ಹೇಳ್ತಾನೆ, ಮಿನಿಮಮ್ 100 ಕೋಟಿ ಅಂತೂ ಬೇಕೇ ಬೇಕು. ಪುಷ್ಪ ಹೇಳ್ತಾನೆ, ನನಗೆ 500 ಕೋಟಿ ಕೊಡ್ತೀನಿ, ನೀನೇ CM ಆಗು. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ಸಿದ್ದಪ್ಪ ಸೆಂಟ್ರಲ್ ಮಿನಿಸ್ಟರ್ಗೆ ಮೀಟ್ ಆಗಕ್ಕೆ ಹೋಗ್ತಾನೆ, ಯಾಕಂದ್ರೆ ಪುಷ್ಪ ಹೇಳಿದ್ದ. ಅದಲ್ಲದೆ ಪುಷ್ಪ ಅವರಿಗೆ ಒಂದು ಸೋಫಾ ಕಳ್ಸಿದ್ದ. ಆ ಸೋಫಾ ಒಳಗಡೆ 25 ಕೋಟಿ ಇತ್ತು. ಇದೆಲ್ಲ ಸಿದ್ದಪ್ಪ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟಿದ್ದ. ಅವನು ಪುಷ್ಪ ಹೇಳ್ತಾನೆ, ಈ ತರ ಖರ್ಚು ಮಾಡೋದು ಒಳ್ಳೇದಲ್ಲ, 500 ಕೋಟಿ ನಾವು ಸೇವ್ ಮಾಡ್ಬೇಕು, 500 ಕೋಟಿ ಸುಮ್ನೆ ಸಿಕ್ಬಿಡಲ್ಲ ಅಂತ ಹೇಳ್ತಾನೆ. ಈ ಮಾತಿಗೆ ರಿಪ್ಲೈ ಕೊಡ್ತಾ ಪುಷ್ಪ ಹೇಳ್ತಾನೆ, ಇವಾಗ ನನ್ನ ಹತ್ರ ಒಂದು ಪ್ಲಾನ್ ಇದೆ. ಇವಾಗ ಪುಷ್ಪ ನ್ಯಾಷನಲ್ ಅಲ್ಲ, ಇಂಟರ್ ನ್ಯಾಷನಲ್. ಅವನು ಆ ರಕ್ತಚಂದ್ರನ ಬಿಸ್ನೆಸ್ ಮುರುಗನ್ ಹತ್ರ ಮಾತಾಡ್ತಾ ಇದ್ದ.
ಅದರಲ್ಲಿ ಅವನು 1 ಟನ್ ಆಫ್ ಆ ಮರಕ್ಕೆ ಅವನಿಗೆ ಸಿಗ್ತಾ ಇದ್ದಿದ್ದು 1.25 ಕೋಟಿ ಅಷ್ಟೇ. ಆದ್ರೆ ಇದೇ ಸೇಮ್ ಬಿಸ್ನೆಸ್ ನಾನು ವಿದೇಶದಲ್ಲಿ ಮಾಡಿದ್ರೆ ನನಗೆ 1 ಟನ್ನಿಗೆ ಏನಿಲ್ಲ ಅಂದ್ರೂ 2 ರಿಂದ 2.25 ಕೋಟಿ ಸಿಗುತ್ತೆ. ಈ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಪುಷ್ಪ ವಿದೇಶಕ್ಕೆ ಹೋಗ್ತಾನೆ. ಅಲ್ಲಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಜೊತೆ ಒಂದು ಡೀಲ್ ಆಗುತ್ತೆ. ಇವ್ರ ಕಡೆಯಿಂದ 2,000 ಕ್ವಿಂಟಲ್ ರಕ್ತಚಂದನದ ಮರನ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು. ಈ ಡೀಲಿಂದ ಪುಷ್ಪಗೆ ಸಿಗ್ತಾ ಇತ್ತು 5,000 ಕೋಟಿ. ಇಷ್ಟು ದೊಡ್ಡ ಅಮೌಂಟ್ ಪುಷ್ಪನ ಪಾಲಾಗ್ಬೇಕು ಅಂತಂದ್ರೆ ಮೊದಲು ಇವನು 2,000ಕ್ಕೆ ಬೆಲೆ ಬಾಳುವ ರಕ್ತಚಂದನದ ಮರದ ಒಂದು ಜುಗಾಡ್ ಮಾಡ್ಬೇಕಾಗಿತ್ತು. ಈಗ ಪುಷ್ಪ ವಾಪಸ್ ಸಿಂಡಿಕೇಟ್ ಹೋಗ್ಬಿಟ್ಟು ಎಲ್ರಿಗೂ ಅಲರ್ಟ್ ಮಾಡ್ತಾನೆ. ಅವನು ಕೆಲಸಗಾರರಿಗೆ ಹೇಳ್ತಾನೆ, ನೀವು ಎಲ್ಲಿಂದ ತರ್ತಿರೋ ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ಬಹಳ ರಕ್ತಚಂದನದ ಮರದ ತುಂಡುಗಳು ನನ್ನ ಹತ್ರ ಬರಬೇಕು. ಪುಷ್ಪನ ಮಾತು ಕೇಳ್ಬಿಟ್ಟು ಸಿಂಡಿಕೇಟಿನ ಪ್ರತಿಯೊಬ್ಬ ಮೆಂಬರು ಆ ಒಂದು ಮರದ ತುಂಡನ್ನ ಹುಡುಕೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಎಂಟ್ರಿ ಆಗುತ್ತೆ ಮಂಗಲ್ ಮತ್ತೆ ಅವನ ವೈಫ್ ಇಂದು. ಅವ್ರಿಗೆ ಗೊತ್ತಾಗುತ್ತೆ ಪುಷ್ಪ ಇಷ್ಟು 2,000 ಕ್ವಿಂಟಲ್ ಗಟ್ಲೆ ಮರ ಎಕ್ಸ್ಪೋರ್ಟ್ ಮಾಡಲಿದ್ದಾನೆ ಅಂತ. ಅದನ್ನ ಅವ್ರು ಹೋಗ್ಬಿಟ್ಟು ಶಿಖಾವತಿಗೆ ಹೇಳ್ತಾರೆ ಅರೆಸ್ಟ್ ಮಾಡ್ಲಿ ಅವರಿಗೆ ಅಂತ. ಜೊತೆಗೆ ಮಂಗಲ್ ಇನ್ನೊಂದು ಹೇಳ್ತಾನೆ, ಆ ಸಿಂಡಿಕೇಟ್ ನ ಎಲ್ಲ ಮೆಂಬರಿಗೂ ಹೆದರ್ಸ್ಬಿಡು, ಅವಾಗ ಆ ಕೆಲಸನ ಅವರು ಮಾಡಲ್ಲ. ಆಕ್ಚುಲಿ ಸಿಂಡಿಕೇಟಿನ ಪ್ರೆಸಿಡೆಂಟ್ ಇವನು ಮಂಗಲ್ ಆಗ್ಬೇಕು ಅಂತ ಇರ್ತಾನೆ, ಆದ್ರೆ ಪುಷ್ಪ ಆಗಿರ್ತಾನೆ. ಇವಾಗ ಶಿಖಾವತ್ ಫುಲ್ ಅಲರ್ಟ್ ಅಲ್ಲಿ ಇರ್ತಾನೆ. ಅವನು ಪ್ರತಿಯೊಂದು ಟೋಲ್ ಗೇಟ್ ಅಲ್ಲೂ ಪೊಲೀಸ್ ಅವ್ರನ್ನ ಇಟ್ಟಿರ್ತಾನೆ. ತಕ್ಷಣ ಅಲ್ಲಿ ಒಂದು ರಕ್ತಚಂದನ ತುಂಬಿಕೊಂಡಿರೋ ಒಂದು ಟ್ರಕ್ ಅಲ್ಲಿಗೆ ಬರುತ್ತೆ ಅವ್ರ ಹತ್ರ. ಈ ಸಲಿ ಶಿಖಾವತ್ ಯಾವುದೇ ಕರುಣೆ ತೋರ್ಸಲ್ಲ. ಆ ಒಂದು ತುಂಬಿಕೊಂಡಿರೋ ಒಂದು ಟ್ರಕ್ ನ ಉಡಾಯಿಸ್ಬಿಡ್ತಾನೆ ಬೆಂಕಿ ಹಚ್ಬಿಟ್ಟು. ಜೊತೆಗೆ ಆ ಮೆಂಬರ್ ಇರ್ತಾನಲ್ಲ ಅವನಿಗೂ ಕೂಡ ಗೋಲಿ ಹೊಡೆದು ಬಿಡ್ತಾನೆ. ಮಂಗಲ್ ಬರೀ ಹೆದರ್ಸು ಅಂತ ಹೇಳಿದ್ದ, ಆದ್ರೆ ಶಿಖಾವತಿನ ಒಂದು ಸ್ಟೈಲು ಹೆದರ್ಸೋದು ಬೇರೆ ತರ ಇದೆ. ಅವ್ನು ಹೇಳ್ತಾನೆ ಬರೀ ಹೆದರ್ಸಿದ್ರೆ ಅವರೆಲ್ಲ ಮಾತು ಕೇಳಲ್ಲ, ಇವನಿಗೆ ಸಾಯಿಸಿದೀನಿ, ಇವಾಗ ಕೆಲಸನ ಅವರು ಮಾಡಲ್ಲ, ಹೆದರ್ತಾರೆ. ಶಿಖಾವತ್ ಸಾಯಿಸಿರ್ತಾನಲ್ಲ ಆ ವ್ಯಕ್ತಿ ಶ್ರದ್ಧಾಂಜಲಿ ಆಗ್ತಾ ಇರುತ್ತೆ. ಅಲ್ಲಿ ಆ ಕಾರ್ಯಕ್ಕೆ ಪುಷ್ಪ ಬಿಟ್ಟು ಎಲ್ಲರೂ ಬಂದಿರ್ತಾರೆ. ಅಲ್ಲಿ ಒಬ್ಬ ಮನುಷ್ಯ ಸಿದ್ದಪ್ಪಂಗೆ ಹೇಳ್ತಾನೆ, ಶಿಖಾವತ್ ಮತ್ತೆ ಪುಷ್ಪನ ಮಧ್ಯೆ ದೋಸ್ತಿ ಆಗ್ಲಿಲ್ಲ ಅಂತಂದ್ರೆ ಇದೇ ತರ ಸಾವು ಆಗ್ತಾ ಇರುತ್ತೆ. ಇದೇ ತರ ಸಾವು ಕಂಟಿನ್ಯೂ ಆಗ್ತಾ ಹೋದ್ರೆ ಪುಷ್ಪನ ಪ್ರೆಸಿಡೆಂಟ್ ರೋಲ್ ಇಂದ ತೆಗಿಬೇಕಾಗುತ್ತೆ. ಆದ್ರೆ ಸಿದ್ದಪ್ಪಂಗೆ ಅದು ಇಷ್ಟ ಇರ್ಲಿಲ್ಲ. ತಿರುಗ್ ದಿನ ಶಿಖಾವತ್ ಹತ್ರ ಸಿದ್ದಪ್ಪ ಹೋಗ್ತಾನೆ. ಹೋಗ್ಬಿಟ್ಟು ಲಂಚ ಕೊಡಕ್ಕೆ ಟ್ರೈ ಮಾಡ್ತಾನೆ. ದುಡ್ಡನ್ನ 10 ಕೋಟಿ 15 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಶಿಖಾವತ್ ಒಪ್ಕೊಳಲ್ಲ. ಅವನು ನನಗೆ ಅವತ್ತು ಬೆತ್ತಲಲ್ಲಿ ಓಡಿಸಿದ್ದ, ನಾನು ಪುಷ್ಪಗೆ ಸುಮ್ನೆ ಬಿಡಲ್ಲ. ಅವಾಗ ಸಿದ್ದಪ್ಪ ಹೇಳ್ತಾನೆ, ಪುಷ್ಪ ನಿನ್ನ ಹತ್ರ ಕ್ಷಮೆ ಕೇಳಿದ್ರೆ ಸುಮ್ನೆ ಆಗ್ತೀಯಾ? ಅವಾಗ ಶಿಖಾವತ್ ಹೇಳ್ತಾನೆ, ಅವನು ನನಗೆ ಕ್ಷಮೆ ಕೇಳಲಿ, ನಾನು ಸುಮ್ನೆ ಆಗ್ತೀನಿ ಅಂತ ಹೇಳ್ತಾನೆ. ಶಿಖಾವತ್ ಹೇಳ್ತಾನೆ, ಒಂದು ದೊಡ್ಡ ಪಾರ್ಟಿ ಅರೇಂಜ್ ಮಾಡು, ಎಲ್ಲಾರ ಮುಂದೆ ಪುಷ್ಪ ನನಗೆ ಸಾರಿ ಕೇಳ್ಬೇಕು. ಪಾರ್ಟಿ ಅರೇಂಜ್ ಆಗುತ್ತೆ. ಬಹಳ ಜನ ಅಲ್ಲಿ ಬಂದಿರ್ತಾರೆ. ಯಾಕಂತಂದ್ರೆ ಎಲ್ರಿಗೂ ಕ್ಯೂರಿಯಾಸಿಟಿ, ಪುಷ್ಪ ಸಾರಿ ಕೇಳ್ತಾನ ಇಲ್ವಾ ಅಂತ. ಯಾಕಂತಂದ್ರೆ ಪುಷ್ಪ ಇಲ್ಲಿ ತನಕ ಬಗ್ಗಿಲ್ಲ. ಪುಷ್ಪಗೆ ಸಿದ್ದಪ್ಪ ಮತ್ತೆ ಶ್ರೀವಲ್ಲಿ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ, ಸಾರಿ ಕೇಳ್ಬಿಡು, ಸಿಂಡಿಕೇಟಿಗೋಸ್ಕರ ಸಾರಿ ಕೇಳು ಅಂತ ಹೇಳ್ತಾರೆ. ಆದ್ರೆ ಪುಷ್ಪ ಅವತ್ತು ತುಂಬಾನೇ ನಶೆಯಲ್ಲಿರೋದ್ರಿಂದ ಅವನು ಸಾರಿ ಕೇಳ್ಬಿಡ್ತಾನೆ. ಸಾರಿ ಕೇಳಿಸ್ಕೊಂಡು ಶಿಖಾವತ್ತಿಗೆ ತುಂಬಾನೇ ಖುಷಿ ಆಗುತ್ತೆ. ಅವನಂತೂ ಅದನ್ನ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಾನೆ. ಪದೇ ಪದೇ ಅವ್ನು ಸಾರಿ ಕೇಳಿದ್ನ ಅವನು ಕೇಳ್ತಾ ಇರ್ತಾನೆ. ಇದೆಲ್ಲ ಆದ್ಮೇಲೆ ಪುಷ್ಪ ಮನೆಗೆ ಹೋಗ್ತಾ ಇರ್ತಾನೆ. ಅವನಿಗೆ ತುಂಬಾನೇ ವಿಚಿತ್ರ ಫೀಲ್ ಆಗ್ತಾ ಇರುತ್ತೆ. ಜೊತೆಗೆ ಅಲ್ಲಿ ಪಾರ್ಟಿಯಲ್ಲಿ ಬಂದಿದ್ದ ಜನಗಳಿಗೂ ಶಾಕ್ ಆಗ್ಬಿಟ್ಟಿತ್ತು, ಪುಷ್ಪ ಹೇಗ್ ಸಾರಿ ಕೇಳಕ್ ಸಾಧ್ಯ ಅಂತ. ಪುಷ್ಪಗೂ ಕೂಡ ತುಂಬಾನೇ ವಿಚಿತ್ರವಾಗಿ ಫೀಲ್ ಆಗ್ತಾ ಇತ್ತು. ಅವನ ಮುಖನ ಅವನು ಕನ್ನಡಿಯಲ್ಲಿ ಕೂಡ ನೋಡ್ಕೋತಾ ಇರ್ಲಿಲ್ಲ. ಈಗ ಪುಷ್ಪಂಗೆ ತುಂಬಾನೇ ಸಿಟ್ಟು ಬರುತ್ತೆ. ಅವನು ಸಡನ್ ಆಗಿ ಅಲ್ಲಿರೋ ಜನಗಳೆಲ್ಲ ಬಿಟ್ಬಿಟ್ಟು ಒಬ್ಬನೇ ಕಾರ್ ತಿರುಗಿಸ್ಕೊಂಡು ವಾಪಸ್ ಪಾರ್ಟಿ ಹಾಲಿಗೆ ಹೋಗ್ತಾನೆ. ಅಲ್ಲಿ ಶಿಖಾವತ್ ಇನ್ನೇನ್ ಕಾರ್ ಹತ್ಕೊಂಡು ಹೊರಗೆ ಹೋಗ್ಬೇಕಾಗಿತ್ತು. ಅವ್ನ ಕಾರಿಗೆ ಜೋರಾಗಿ ಡಿಕ್ಕಿ ಹೊಡಿತಾನೆ. ಆ ಡಿಕ್ಕಿ ಹೊಡೆದ್ರ ರಭಸಕ್ಕೆ ಶಿಖಾವತ್ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಬೀಳ್ತಾನೆ. ಪುಷ್ಪ ಅದೇ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಮೂತ್ರ ವಿಸರ್ಜನೆ ಮಾಡ್ಬಿಡ್ತಾನೆ. ಶಿಖಾವತ್ತಿಗೆ ಅರ್ಥ ಆಗಲ್ಲ ಇವೆಲ್ಲ ಏನಾಗ್ತಾ ಇದೆ ಅಂತ. ಅವಾಗ ಪುಷ್ಪ ಡೈಲಾಗ್ ಹೊಡಿತಾನೆ, ಪುಷ್ಪ ಒಂದು ಬ್ರ್ಯಾಂಡು, ಅವನು ಯಾರ ಮುಂದೆನೂ ಬಗ್ಗಲ್ಲ. ಪುಷ್ಪ ಶಿಖಾವತ್ತಿಗೆ ಓಪನ್ ಚಾಲೆಂಜ್ ಹಾಕ್ತಾನೆ, 2,000 ಕ್ವಿಂಟಲ್ ರಕ್ತಚಂದನದ ಮರ ನಾನು ಎಕ್ಸ್ಪೋರ್ಟ್ ಮಾಡೇ ಮಾಡ್ತೀನಿ. ಅದ್ರಲ್ಲಿ ನಿಮಗೆ ಒಂದು ತುಂಡು ಕೂಡ ಸಿಕ್ಕರೆ ಲೈಫ್ ಲಾಂಗ್ ನಾನು ಗಾರೆ ಕೆಲಸ ಮಾಡ್ತೀನಿ. ಇದನ್ನ ಕೇಳಿಸ್ಕೊಂಡು ಶಿಖಾವತಿಗೂ ತುಂಬಾನೇ ಅವಮಾನ ಫೀಲ್ ಆಗುತ್ತೆ, ಸಿಟ್ಟು ಬರುತ್ತೆ. ಅವನು ಅಕ್ಸೆಪ್ಟ್ ಮಾಡ್ತಾನೆ ಆ ಚಾಲೆಂಜ್ ನ. ಅವ್ನು ಇದಾದ್ಮೇಲೆ ಎಲ್ಲ ಕಡೆ ತುಂಬಾನೇ ಅಲರ್ಟ್ ಆಗಿರ್ತಾನೆ. ಫುಲ್ ಎಲ್ಲಾ ಕಡೆ ಪೊಲೀಸಿನ ಒಂದು ಪ್ರೊಟೆಕ್ಷನ್ ನ ಬಹಳ ಹೈ ಮಾಡ್ಬಿಡ್ತಾನೆ, ಮರ ಮಿಸ್ ಆಗಿ ಕೂಡ ಎಕ್ಸ್ಪೋರ್ಟ್ ಆಗ್ಬಾರ್ದು ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಶಿಖಾವತ್ ನೋಟಿಸ್ ಮಾಡ್ತಾನೆ, ಒಂದು ಬ್ರಿಡ್ಜ್ ಕೆಳಗಡೆ ನದಿ ಒಣಗೋಗ್ಬಿಟ್ಟಿದೆ. ಯಾಕಂತಂದ್ರೆ ಬಿಸಿಲುಗಾಲ ಇತ್ತು. ಅವನಿಗೆ ರಿಯಲೈಸ್ ಆಗುತ್ತೆ ಪುಷ್ಪ ಆ ರಕ್ತಚಂದನದ ಮರಗಳ ತುಂಡುಗಳನ್ನ ಇದ್ರ ಮುಖಾಂತರ ಸಾಗಿಸ್ತಾನೆ. ಶಿಖಾವತ್ತಿಗೆ ಆಗಿದ್ದ ಒಂದು ಡೌಟ್ ರಿಯಲ್ ಆಯ್ತು. ಯಾಕಂತಂದ್ರೆ ಇದೇ ನದಿ ಮುಖಾಂತರ ಪುಷ್ಪ ಎಲ್ಲಾ ಚಂದನದ ಒಂದು ಟ್ರಕ್ ನ ಸಾಗಿಸ್ತಾ ಇದ್ದ. ಎಷ್ಟೊಂದ್ಸಲಿ ಪೊಲೀಸ್ ಟ್ರೈ ಮಾಡಿದಾರೆ ಹಿಡಿಯೋದಿಕ್ಕೆ, ಆದ್ರೆ ಪೊಲೀಸ್ ಕೈಲಿ ಆಗ್ಲಿಲ್ಲ. ಈ ಸಲ ಶಿಖಾವತ್ತೆ ಬಂದು ನಿಂತ್ಕೊಂಡ್ಬಿಡ್ತಾನೆ ಮುಂದೆ. ಶಿಖಾವತ್ತಿನ ಕೈಯಲ್ಲಿ ಒಂದು ದೊಡ್ಡ ಶಾರ್ಟ್ ಗನ್ ಇತ್ತು. ಆ ಶಾರ್ಟ್ ಗನ್ ನ ತಗೊಂಡು ಇವ್ರ ಮೇಲೆ ಫೈರಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದ. ಕಟ್ಲೆಟ್ ಪುಷ್ಪಕ್ಕೆ ಕಾಲ್ ಮಾಡ್ಬಿಟ್ಟು ಇಲ್ಲಿ ಆಗ್ತಿರೋ ಒಂದು ಸಿಚುವೇಶನ್ ಅರ್ಥ ಮಾಡಿಸ್ತಾನೆ. ಪುಷ್ಪ ಹೇಳ್ತಾನೆ, ನೀವು ಮೊದ್ಲು ಆ ಟ್ರಕ್ ಇಂದ ಎಗುರಿ, ಯಾವುದೇ ಒಬ್ಬ ಡ್ರೈವರು ಸಾಯೋಂಗಿಲ್ಲ. ಯಾಕಂತಂದ್ರೆ ನನಗೆ ಡ್ರೈವರ್ನ ಜೀವ ತುಂಬಾನೇ ಇಂಪಾರ್ಟೆಂಟ್. ಕಟ್ಲೆಟ್ ಪ್ರತಿಯೊಬ್ಬ ಡ್ರೈವರ್ನ ಕರ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾನೆ. ಇವಾಗ ಟ್ರಕ್ ಹಾಗೆ ಇದೆ.
ಶಿಖಾವತ್ತು ಫೈರಿಂಗ್ ನ ಮಾಡ್ತಾ ಇರ್ತಾನೆ. ಆ ಟ್ರಕ್ ಅಲ್ಲಿದ್ದ ಎಲ್ಲಾ ರಕ್ತ ಚಂದನದ ತುಂಡುಗಳನ್ನ ಅವನು ಸೀಸ್ ಮಾಡ್ಬಿಡ್ತಾನೆ. ಇದಾದ್ಮೇಲೆ ಮಂಗಲ್ ಅವನ ವೈಫ್ ಮತ್ತೆ ಶಿಖಾವತ್ತು ಡ್ಯಾನ್ಸ್ ಮಾಡ್ತಾ ಇದ್ರು. ಯಾಕಂತಂದ್ರೆ ಅವ್ರಿಗೆ ಅನ್ಕೊಂಡಿದ್ರು ಅವನು ಪುಷ್ಪನ ಸೋಲ್ಸ್ಬಿಟ್ವಿ ಅಂತ. ಆದ್ರೆ ಆಮೇಲೆ ಅವರಿಗೆ ಗೊತ್ತಾಗುತ್ತೆ ಅದು ರಕ್ತ ಚಂದನದ ಮರ ಅಲ್ಲ, ಒಂದು ನಾರ್ಮಲ್ ಮರ ಅಷ್ಟೇ. ಅಂದ್ರೆ ಶಿಖಾವತ್ ಇಲ್ಲಿ ಫೂಲ್ ಆಗ್ಬಿಟ್ಟಿದ್ದ. ಪುಷ್ಪ ಶಿಖಾವತ್ತಿಗೆ ಒಂದು ಫ್ಲವರ್ ಕೂಡ ಕಳ್ಸಿರ್ತಾನೆ. ಅವಾಗ ಶಿಖಾವತ್ ಹೇಳ್ತಾನೆ ನಾನು ಒಬ್ನೇ ಫೂಲ್ ಆಗಿಲ್ಲ, ಮಂಗಲ್ ಸೀನು ಮತ್ತೆ ಅವನ ವೈಫ್ ಕೂಡ ಫೂಲ್ ಆಗಿದ್ದಾರೆ, ನಾವು ಮೂವರು ಫೂಲ್ ಆಗಿದ್ದೀವಿ ಅಂತ ಹೇಳ್ತಾನೆ. ಪುಷ್ಪ ಅವಾಗ ಒಂದು ಡೈಲಾಗ್ ಹೊಡಿತಾನೆ, ಪುಷ್ಪ ಹೆಸರು ಕೇಳಿದ ತಕ್ಷಣ ಫ್ಲವರ್ ಅನ್ಕೊಂಡಿದ್ಯಾ, ಫೈರ್ ಅಲ್ಲ ವೈಲ್ಡ್ ಫೈರ್ ಅಂತ ಹೇಳ್ತಾನೆ. ನಾನು ಎಲ್ಲಾ ತುಂಡುಗಳನ್ನ ಎಕ್ಸ್ಪೋರ್ಟ್ ಮಾಡೇ ಮಾಡ್ತೇನೆ, ನಿನ್ ಕೈಲಿ ದಮ್ಮಿದ್ರೆ ಅದನ್ನ ತಡೆದು ತೋರ್ಸು ಅಂತ ಪುಷ್ಪ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಪುಷ್ಪ ಮತ್ತು ಶ್ರೀವಲ್ಲಿ ಒಂದು ಫೆಸ್ಟಿವಲ್ ಗೆ ಹೋಗ್ತಾ ಇರ್ತಾರೆ. ಸಡನ್ ಆಗಿ ಶ್ರೀವಲ್ಲಿಗೆ ಅಲ್ಲಿ ತಲೆ ಸುತ್ತ ಬರುತ್ತೆ. ಅವಾಗ ಅಲ್ಲಿ ಅವರಿಗೆ ಗೊತ್ತಾಗುತ್ತೆ ಶ್ರೀವಲ್ಲಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ. ಅವಾಗ ಕಾಳಿ ಮಾತಾ ಅಮ್ಮನ ಒಂದು ಅವತಾರ ಪುಷ್ಪ ಒಳಗೆ ಬಂದ್ಬಿಡುತ್ತೆ. ಅಲ್ಲಿ ಅವನು ತಾಂಡವ ಶುರು ಮಾಡ್ತಾನೆ. ಅದನ್ನ ನೋಡ್ಬಿಟ್ಟು ಶ್ರೀವಳಿಗೂ ಕೂಡ ಶಾಕ್ ಆಗುತ್ತೆ. ಅವಳು ಕೇಳ್ತಾಳೆ ನೀ ಏನ್ ಮಾಡ್ತಾ ಇದೀಯ ಅಂತ. ಅವಾಗ ಪುಷ್ಪ ಹೇಳ್ತಾನೆ ನನಗೊಂದು ಆಸೆ ಇದೆ, ನನಗೆ ಆದ್ರೆ ಅದು ಹೆಣ್ಮಗುನೇ ಆಗ್ಬೇಕು, ಯಾಕಂತಂದ್ರೆ ಗಂಡ ಆದ್ರೆ ಅದಕ್ಕೆ ಮತ್ತೆ ನಾನು ಸರ್ನೇಮ್ ಕೊಡ್ಬೇಕಲ್ಲ, ಆದ್ರೆ ಅದೇ ಹೆಣ್ಣಾದ್ರೆ ಅವಳಿಗೆ ಒಂದು ಸರ್ನೇಮ್ ಸಿಗುತ್ತೆ ಮದ್ವೆ ಆದ್ಮೇಲೆ. ಇಷ್ಟರಲ್ಲಿ ಸ್ವಲ್ಪ ಜನ ಮಿಸ್ಬಿಹೇವ್ ಮಾಡ್ತಾ ಇರ್ತಾರೆ, ಅದು ಪುಷ್ಪಗೆ ಇಷ್ಟ ಆಗಲ್ಲ. ಅವನು ಅವ್ರ ಹತ್ರ ಜಗಳಾಡೋದಕ್ಕೆ ಹೋಗ್ತಾನೆ. ಇಲ್ಲಿ ಒಂದು ತುಂಬಾನೇ ಭಯಂಕರವಾದ ಆಕ್ಷನ್ ಸೀನ್ ಆಗುತ್ತೆ. ಇದು ತುಂಬಾನೇ ಎಮೋಷನಲ್ ಇಂದ ತುಂಬಿಕೊಂಡಿತ್ತು. ನಿಜವಾಗ್ಲೂ ನಿಮಗೆ ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ ಈ ಒಂದು ಸೀನ್ ನೋಡಿದ್ರೆ. ಸಡನ್ ಆಗಿ ಅಲ್ಲಿ ಮುರಳಿ ಬಂದ್ಬಿಡ್ತಾನೆ. ಅವನು ಪುಷ್ಪಗೆ ಹೇಳ್ತಾನೆ ನೀನ್ ಏನೇ ಒಳ್ಳೆ ಕರ್ಮಗಳು ಮಾಡು, ಆದ್ರೆ ನಿನಗೆ ನಿಮ್ಮ ಅಪ್ಪನ ಹೆಸರು ಸಿಗಲ್ಲ, ನೀನ್ ಏನೇ ಮಾಡಿದ್ರು ನಮ್ಮಲ್ಲಿ ಒಬ್ಬ ಆಗೋದಕ್ಕೆ ಸಾಧ್ಯ ಇಲ್ಲ, ನೀನ್ ಅನಾಥನೇ ಇದ್ದಿ ಅನಾಥನೇ ಇರ್ತೀಯ ಅಂತ ಅವನು ಬೈತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ಶ್ರೀವಳಿಗೆ ತುಂಬಾನೇ ಕೋಪ ಬರುತ್ತೆ. ಅವಳು ಮುರಳಿ ಮೇಲೆ ಕಿರ್ಚಾಡ್ಬಿಡ್ತಾಳೆ. ಇದಾದ್ಮೇಲೆ ಕಾವೇರಿ ಜೊತೆ ಯಾರು ಮಿಸ್ಬಿಹೇವ್ ಮಾಡಿರ್ತಾರಲ್ಲ ಅವ್ರನ್ನ ಮುರಳಿ ಅರ್ಧ ಬೋಡ ಮಾಡಿಸ್ಬಿಡ್ತಾನೆ. ಇದಾದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಮಂಗಲ್ ಸೀನು ಮತ್ತೆ ಅವನ ಹೆಂಡತಿ ಮತ್ತೆ ಶಿಖಾವತ್ತು ಮೂರು ಜನ ಸಿಎಂ ನ ಮೀಟ್ ಆಗ್ತಾರೆ. ಅವರು ಸಿಎಂ ಗೆ ಹೇಳ್ತಾರೆ ಪುಷ್ಪ ಏನಾದ್ರು ಆ 2,000 ಕ್ವಿಂಟಲ್ ರಕ್ತ ಚನ್ನದ ಒಂದು ಬಿಸ್ನೆಸ್ ಎಕ್ಸ್ಪೋರ್ಟ್ ಮಾಡಲಿ ಸಕ್ಸಸ್ಫುಲ್ ಆದ್ರೆ ಅವನಿಗೆ 2,000 3,000 ಕೋಟಿ ಫಂಡಿಂಗ್ ಬರುತ್ತೆ, ಅದು ಅವನಿಗೆ ಸೀಕ್ರೆಟ್ ಇನ್ ಸಿಎಂ ಆಗೋದೇ ಡೌಟ್. ಇದನ್ನ ಕೇಳಿಸ್ಕೊಂಡು ಸಿಎಂ ಗೆ ಸ್ವಲ್ಪ ಭಯ ಆಗುತ್ತೆ. ಅವನು ತಕ್ಷಣ ಒಂದು ಅಲರ್ಟ್ ನ ಜಾರಿ ಮಾಡ್ತಾನೆ. ಆ ಒಂದು ರಕ್ತ ಚನ್ನದ ತುಂಡುಗಳು ನಾವು ಬಾರ್ಡರ್ ಕ್ರಾಸ್ ಮಾಡೋದನ್ನು ನಿಲ್ಲಿಸಬೇಕಾಗಿತ್ತು. ಇನಿಷಿಯಲಿ ಆ ರಕ್ತ ಚನ್ನದ ತುಂಡುಗಳು ಒಂದು ರಾಮೇಶ್ವರಂ ಇಂದ ಹೋಗ್ಬಿಟ್ಟು ಶ್ರೀಲಂಕಾಗೆ ತಲುಪ್ತಾ ಇತ್ತು. ಯಾಕೆ ಈ ರೂಟು ಅಂತಂದ್ರೆ ರಾಮೇಶ್ವರಂ ಇಂದ ಶ್ರೀಲಂಕಾ ಬರೀ 18 ಕಿಲೋಮೀಟರ್ ಅಷ್ಟೇ. ಅಲ್ಲಿ ಶಿಖಾವತ್ತು ಬರ್ತಾನೆ, ಆದ್ರೆ ಅಲ್ಲಿ ಅವನಿಗೆ ಆ ಒಂದು ತುಂಡುಗಳು ಸಿಗೋದಿಲ್ಲ. ಯಾಕಂತಂದ್ರೆ ಅವೆಲ್ಲ ಶಿಪ್ ಕೆಳಗಡೆಯಿಂದ ಹೋಗ್ತಾ ಇತ್ತು. ಶಿಖಾವತ್ತು ಅದರಿಂದ ಬಹಳನೇ ಫಾಲೋ ಮಾಡ್ತಾನೆ. ತುಂಬಾ ಪ್ರಯತ್ನ ಪಟ್ಟರು ಕೂಡ ಅವನ ಒಂದು ಪ್ರಯತ್ನ ವಿಫಲ ಆಗುತ್ತೆ. ಅದನ್ನ ಅವನು ತಡೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಪುಷ್ಪನ ಒಂದು ಪ್ಲಾನ್ ಎಕ್ಸಿಕ್ಯೂಟ್ ಆಗಿದೆ. ಆ ಒಂದು ಐಟಮ್ ವಿದೇಶಕ್ಕೆ ಎಕ್ಸ್ಪೋರ್ಟ್ ಆಗಿದೆ. ಇದರಿಂದ ಪುಷ್ಪಗೆ ಬಹಳ ದುಡ್ಡು ಇಂಪೋರ್ಟ್ ಆಗಿದೆ. ಅಷ್ಟೊಂದು ದುಡ್ಡು ಅವನು ಇರೋದನ್ನ ನೋಡ್ಬಿಟ್ಟು ತುಂಬಾನೇ ಖುಷಿ ಆಗ್ತಾನೆ. ಅದರಲ್ಲಿ ಬಹಳಷ್ಟು ದುಡ್ಡು ಅವನು ಸೋಫಾದೊಳಗೆ ಕಟ್ಬಿಟ್ಟು MLA ಹತ್ರ ಕಳಿಸ್ತಾನೆ. ಈಗ ಪುಷ್ಪ ಎಷ್ಟೊಂದು MLA ಗಳನ್ನ ಬೈ ಮಾಡ್ಬಿಟ್ಟಿದ್ದ. ಇವಾಗ ಒಂಥರ ಸರ್ಕಾರನೇ ಅವನ ಕೈಲಿ ಇತ್ತು. ಇವಾಗ ಬಹಳ ಬ್ಯಾಡ್ ಸಿಚುವೇಶನ್ ಅಲ್ಲಿ ಇದ್ದ ಶಿಖಾವತ್ತು. ಸರ್ಕಾರನು ಕೈಲಿ ಇರ್ಲಿಲ್ಲ, ಅವನ ಟ್ರಾನ್ಸ್ಫರ್ ಕೂಡ ಆಗ್ಬೋದಿತ್ತು. ಇಷ್ಟೆಲ್ಲ ಅವನು ಓವರ್ ಥಿಂಕ್ ಮಾಡಿ ತುಂಬಾನೇ ತಲೆ ಕೆಟ್ಬಿಟ್ಟಿತ್ತು. ಅವನು ತುಂಬಾನೇ ಡ್ರಿಂಕ್ ಮಾಡ್ತಾನೆ, ತುಂಬಾನೇ ನಷ್ಟದಲ್ಲಿರ್ತಾನೆ. ಅವಾಗ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಈಗ ಸುಮ್ನೆ ಫೇಕ್ ಆಗಿ ಹಿಡಿದಿದ್ನಲ್ಲ ಮರದ ತುಂಡುಗಳನ್ನ, ಅದಕ್ಕೆ ಅವನು ಬೆಂಕಿ ಹಚ್ಬಿಡ್ತಾನೆ. ಆದ್ರೆ ಅವನು ಅಲ್ಲಿಂದ ಓಡ್ ಹೋಗೋದಿಲ್ಲ, ಅದು ಬ್ಲಾಸ್ಟ್ ಆಗುತ್ತೆ, ಅವನು ಕೂಡ ಅದ್ರಲ್ಲೇ ಬ್ಲಾಸ್ಟ್ ಆಗ್ತಾನೆ. ಆದ್ರೆ ಆ ಬ್ಲಾಸ್ಟ್ ಇಂದ ಶಿಖಾವತ್ ಸತ್ನೋ ಇಲ್ಲೋ ಅಂತ ನಮಗೆ ಗೊತ್ತಾಗಲ್ಲ, ಯಾಕಂತಂದ್ರೆ ಬಾಡಿ ನಮಗೆ ತೋರ್ಸೋದಿಲ್ಲ. ಈಗ ಸ್ವಲ್ಪ ದಿನ ಆಗುತ್ತೆ. ಪುಷ್ಪನ ಹೆಲ್ಪ್ ಇಂದ ಇವಾಗ ಸರ್ಕಾರ ಚೇಂಜ್ ಆಗಿದೆ. ಯಾಕಂತಂದ್ರೆ ಇವಾಗ ಸಿದ್ದಪ್ಪ CM ಆಗಿರ್ತಾನೆ, ಮುಂಚೆ ಇದ್ನಲ್ಲ ಅವನಲ್ಲ. ಪುಷ್ಪ ಮಾಡಿರೋ ಪ್ರಾಮಿಸ್ ಪ್ರಕಾರ CM 24 ಜುಲೈಗೆ ಪುಷ್ಪನ ಮನೆಗೂ ಕೂಡ ಬರ್ತಾನೆ, ಊಟ ಕೂಡ ಮಾಡ್ತಾನೆ, ಮತ್ತೆ ಫೋಟೋ ಕೂಡ ತೆಗೆಸ್ಕೊತಾನೆ. ಪುಷ್ಪ 24 ಜುಲೈ ಡೇಟ್ ಯಾಕೆ ಚೂಸ್ ಮಾಡಿದ ಅಂತಂದ್ರೆ ಅವತ್ತು ಶ್ರೀವಲ್ಲಿಯ ಬರ್ತ್ಡೇ ಇತ್ತು. ಅದೇ ತರ ತುಂಬಾನೇ ಒಂದು ಪಾರ್ಟಿ ಆಗುತ್ತೆ, ತುಂಬಾನೇ ಎಂಜಾಯ್ ಕೂಡ ಮಾಡ್ತಾರೆ. ಅಫಿಷಿಯಲಿ CM ಸಿದ್ದಪ್ಪ ಆಗಿದ್ದ, ಆದ್ರೆ ಇಡೀ ಒಂದು ಸರ್ಕಾರನ ರೂಲ್ ಮಾಡ್ತಿದ್ದು ಪುಷ್ಪ. ನೆಕ್ಸ್ಟ್ ಸೀನ್ ಅಲ್ಲಿ ಪುಷ್ಪನ ಅತ್ತಿಗೆ ಅವರ ಮನೆಗೆ ಬರ್ತಾಳೆ, ಅಂದ್ರೆ ಮುರಳಿಯ ಹೆಂಡತಿ. ಅವಳು ಬಂದು ಪುಷ್ಪ ಹತ್ರ ಹೇಳ್ತಾಳೆ ನನ್ನ ಮಗಳು ಕಾವೇರಿಗೆ ಕಿಡ್ನಾಪ್ ಮಾಡಲಾಗಿದೆ. ಅವ್ರು ಹೇಳ್ತಾ ಇದಾರೆ 2 ಕೋಟಿ ಕೊಡ್ಲಿಲ್ಲ ಅಂತಂದ್ರೆ ಅವಳನ್ನ ಸಾಯಿಸ್ಬಿಡ್ತೀವಿ ಅಂತ, ದಯವಿಟ್ಟು ನೀನೇ ನಮಗೆ ಹೆಲ್ಪ್ ಮಾಡ್ಬೇಕು ಅಂತ ಅವಳು ಬಂದು ಕೇಳ್ಕೊತಾಳೆ. ಇದಾದ ತಕ್ಷಣ ಫಸ್ಟ್ ಪುಷ್ಪ ನ್ಯೂಸ್ ಚಾನಲ್ ಕಡೆ ಹೋಗ್ಬಿಟ್ಟು ಲೈವ್ ಬರ್ತಾನೆ. ಲೈವ್ ಬಂದ್ಬಿಟ್ಟು ರೋಪ್ ಹಾಕ್ತಾನೆ. ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರು ಅವರು 1 ಗಂಟೆಯಲ್ಲಿ ಕರ್ಕೊಂಬಂದ್ ಬಿಡ್ಲಿಲ್ಲ ಅಂತಂದ್ರೆ ನಿಮಗೆ ಚೆನ್ನಾಗಿರಲ್ಲ ಅಂತ ರೋಪ್ ಹಾಕ್ತಾನೆ. ಈ ಒಂದು ಲೈವ್ ಟೆಲಿಕಾಸ್ಟ್ ನ ಸಿದ್ದಪ್ಪ ಮತ್ತೆ ಸೆಂಟ್ರಲ್ ಮಿನಿಸ್ಟರ್ ಕೂಡ ನೋಡ್ತಾ ಇರ್ತಾರೆ. ಆದ್ರೆ ನಮಗೆ ಇಲ್ಲಿ ಗೊತ್ತಾಗುತ್ತೆ ಕಾವೇರಿನ ಕಿಡ್ನಾಪ್ ಮಾಡಿರೋದು ಬೇರೆ ಯಾರು ಅಲ್ಲ, ಸೆಂಟ್ರಲ್ ಮಿನಿಸ್ಟರ್ನ ತಮ್ಮನ ಮಗ. ಇದಾದ್ಮೇಲೆ ಪುಷ್ಪಗೆ ಕಾಲ್ ಮಾಡಲಾಗುತ್ತೆ, ತಿಳಿಸಲಾಗುತ್ತೆ ಅದು ಸೆಂಟ್ರಲ್ ಮಿನಿಸ್ಟರ್ ಮಗ, ದಯವಿಟ್ಟು ಅವನಿಗೆ ಏನು ಮಾಡಕ್ ಹೋಗ್ಬೇಡ, ಅವನೇನ್ ಮಾಡಿದ್ರು ಕೂಡ ನೀನೇನು ಮಾಡ್ಬೇಡ, ಯಾಕಂತಂದ್ರೆ ಅವನು ಸೆಂಟ್ರಲ್ ಮಿನಿಸ್ಟರ್ ಮಗ. ಅದಕ್ಕೆ ಪುಷ್ಪ ಹೇಳ್ತಾನೆ ಅವನು ಯಾವನೇ ಆಗಿರ್ಲಿಲ್ಲ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಕಾವೇರಿಗೆ ಏನಾರು ಆಯ್ತು ಅಂದ್ರೆ CM ಸಿದ್ದಪ್ಪಂಗೂ ಬಿಡಲ್ಲ, ಸೆಂಟ್ರಲ್ ಮಿನಿಸ್ಟರ್ಗೂ ಕೂಡ ಬಿಡಲ್ಲ.
ಹಾಕ್ಬಿಡ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಕಿಡ್ನಾಪ್ ಮಾಡಿರೋ ಪುಷ್ಪಂಗೆ ಫೋನ್ ಮಾಡ್ಬಿಟ್ಟು 10 ಕೋಟಿ ರೂಪಾಯಿನ ತಗೊಂಡು ಒಬ್ನೇ ಬರೋದಕ್ಕೆ ಹೇಳ್ತಾನೆ. ಪುಷ್ಪ ಒಪ್ಕೊಂಡು ತಕ್ಷಣ ಹೆಲಿಕಾಪ್ಟರ್ ಇಂದ ಆ ಜಾಗಕ್ಕೆ ಇಳಿತಾನೆ. ಇಳಿದ ತಕ್ಷಣ ಶಾರ್ಟ್ ಗನ್ ತಗೊಂಡು ಫೈರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕಿಡ್ನಾಪರ್ ಪುಷ್ಪಂಗೆ ಹೇಳ್ತಾನೆ, ನಿನ್ನ ತಂಗಿ ಅಂದ್ರೆ ಕಾವೇರಿ ಗನ್ ಪಾಯಿಂಟ್ ಅಲ್ಲಿ ಇದ್ದಾಳೆ, ನೀನ್ ಸುಮ್ನಾಗ್ಲಿಲ್ಲ ಅಂತಂದ್ರೆ ಇವಳನ್ನ ಉಡಾಯಿಸ್ಬಿಡ್ತೀನಿ. ಪುಷ್ಪ ಕಾಮ್ ಆಗ್ಬಿಟ್ಟು ಆ ಗನ್ನ ಅವರಿಗೆ ಒಪ್ಪಿಸ್ಬಿಡ್ತಾನೆ. ಇವಾಗ ಗನ್ನ ಅವರು ತಗೊಂಡ್ಬಿಟ್ಟು ಪುಷ್ಪಂಗೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟು ಹೊಡಿತಾ ಇದ್ರು ಕೂಡ ಅವ್ರಿಗೆ ಭಯ ಇತ್ತು. ಅದು ಪುಷ್ಪ ಇಷ್ಟು ಹೊಡಿಸ್ಕೊಂಡ್ರು ಕೂಡ ಅವ್ನ ಏನಾರ ಒಂದು ಕಮಾಲ್ ಮಾಡ್ಬಿಡ್ತಾನೆ ಅಂತ. ಅವರು ಸ್ವಲ್ಪ ರಿಸ್ಕ್ ತಗೊಳ್ಳಕ್ಕೆ ರೆಡಿ ಇರ್ಲಿಲ್ಲ. ಪುಷ್ಪನ ಕೈ ಕಾಲು ಎಲ್ಲ ಕಟ್ಟಾಕ್ಬಿಡ್ತಾರೆ. ಅದಲ್ದೆ ಅವರು ಕಾವೇರಿ ಹತ್ರ ಮಿಸ್ಬಿಹೇವ್ ಮಾಡೋದಕ್ಕೆ ಹೋಗ್ತಾರೆ. ಇದನ್ನ ನೋಡ್ಬಿಟ್ಟು ಪುಷ್ಪಂಗೆ ತುಂಬಾನೇ ಸಿಟ್ಟು ಬರುತ್ತೆ. ಅವನು ಕೆಂಡಾಮಂಡಲ್ ಆಗ್ಬಿಡ್ತಾನೆ. ಇವಾಗ ನೆಕ್ಸ್ಟ್ ಒಂದು 10 ಮಿನಿಟ್ಸ್ ತೋರಿಸ್ತಾರಲ್ಲ ಸೀನು, ಇದಂತೂ ಪ್ಯೂರ್ ಸಿನಿಮಾ. ಯಾಕಂತಂದ್ರೆ ಈ ಒಂದು ಪೂರ್ತಿ ಒಂದು ಸೀನು ಎಮೋಷನ್ ಇಂದ ತುಂಬಿಕೊಂಡಿತ್ತು. ಅವನು ಯಾವ ತರ ಹೊಡಿತಾನೆ ಅಂತಂದ್ರೆ ನಿಜವಾಗ್ಲೂ ಅದು ಆಕ್ಟ್ ಇನ್ಆಕ್ಟ್ ನೋಡೋದ್ರಲ್ಲಿ ತುಂಬಾನೇ ಮಜಾ ಬಂತು. ನಾನು ಪುಷ್ಪ 2 ಅಲ್ಲಿ ಬೆಸ್ಟ್ ಸೀನ್ ಅಂತಂದ್ರೆ ಇದನ್ನೇ ಅಂತ ಅಂತೀನಿ. ಸೊ ಎನಿವೇಸ್, ಇವಾಗ ಪುಷ್ಪ ಎಲ್ರಿಗೂ ತುಂಬಾನೇ ಹೊಡಿತಾನೆ. ಎಗ್ಗೆರಿ ಕಚ್ ಎಲ್ಲ ಹೊಡೆದು ಬಿಡ್ತಾನೆ. ಇವಾಗ ಆ ಒಂದು ಜಾಗಕ್ಕೆ ಸೆಂಟ್ರಲ್ ಮಿನಿಸ್ಟರ್ ಬ್ರದರ್ ಕೂಡ ಬರ್ತಾನೆ. ಪುಷ್ಪ ಬ್ರದರ್ ಜೊತೆ ಬ್ರದರ್ನ ಮಗಂಗೂ ಕೂಡ ಸಾಯಿಸ್ಬಿಡ್ತಾನೆ. ಈ ವಿಷಯ ಸೆಂಟ್ರಲ್ ಮಿನಿಸ್ಟರ್ಗೆ ಗೊತ್ತಾಗುತ್ತೆ. ಇವಾಗ ಮಿನಿಸ್ಟರ್ಗೆ ತುಂಬಾನೇ ಕೋಪ ಬಂದ್ಬಿಟ್ಟಿತ್ತು. ಇದಾದ್ಮೇಲೆ ನೆಕ್ಸ್ಟ್ ಸೀನ್ ಚೇಂಜ್ ಆಗುತ್ತೆ. ನಾವಿಲ್ಲಿ ಪುಷ್ಪ ಅವ್ರ ಮನೆಗೆ ಇರ್ತಾನೆ. ಪುಷ್ಪನ ಮನೆಗೆ ಇವಾಗ ಮುರಳಿ ಬರ್ತಾನೆ. ಮುರಳಿಗೆ ರಿಯಲೈಸ್ ಆಗಿತ್ತು, ಪಶ್ಚಾತ್ತಾಪ ಮಾಡ್ಕೊಳ್ಳೋದಕ್ಕೆ ಅವನು ಅವ್ರ ಮನೆಗೆ ಬಂದಿರ್ತಾನೆ. ಹೇಳ್ತಾನೆ, ನನಗೆ ನನ್ನ ತಪ್ಪು ಅರಿವಾಗಿದೆ, ನನಗೆ ಕ್ಷಮಿಸ್ಬಿಡು. ನೀನು ಕೂಡ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬ, ನಾನು ಒಪ್ಕೋತಾ ಇದ್ದೀನಿ. ಕಾವೇರಿದು ಕಾರ್ಡ್ ತಗೊಂಡು ಇಲ್ಲಿಗೆ ಬಂದಿದ್ದೀನಿ. ಅವ್ಳು ಹೇಳಿದ್ಲು, ಪುಷ್ಪ ಅಣ್ಣ ಇಲ್ಲಿ ಬರ್ಲಿಲ್ಲ ಅಂತಂದ್ರೆ ನಾನು ಮದ್ವೆ ಮಂಟಪದಲ್ಲೇ ಹೋಗೋದಿಲ್ಲ ಅಂತ. ಅದಕ್ಕೆ ದಯಮಾಡಿ ನೀವು ಮದ್ವೆಗೆ ಬರಬೇಕು ಅಂತ ಅವನು ಕರೀತಾನೆ. ಶ್ರೀವಲ್ಲಿ ಕಾರ್ಡ್ ನ ತೋರಿಸ್ತಾಳೆ. ಮದ್ವೆ ಕಾರ್ಡ್ ಅಲ್ಲಿ ಪುಷ್ಪನ ಹೆಸರು ಕೂಡ ಅಲ್ಲಿ ಇರುತ್ತೆ. ಅದನ್ನ ನೋಡ್ಬಿಟ್ಟು ಪುಷ್ಪ ತುಂಬಾನೇ ಎಮೋಷನಲ್ ಆಗ್ತಾನೆ. ಅಕ್ಕಪಕ್ಕದವರೆಲ್ಲರೂ ಅಲ್ಲಿ ಸಮಾಧಾನ ಮಾಡೋದಕ್ಕೆ ಬಂದ್ಬಿಡ್ತಾರೆ. ಯಾಕಂತಂದ್ರೆ ಪುಷ್ಪ ಈ ತರ ಯಾವತ್ತೂ ಹತ್ರದ ಯಾರು ನೋಡಿರ್ಲಿಲ್ಲ. ಯಾಕಂದ್ರೆ ಮದ್ವೆ ಕಾರ್ಡ್ ಅಲ್ಲಿ ಪುಷ್ಪನ ತಂದೆ ಹೆಸರು ಜೊತೆಗೆ ಅವನ ಹೆಸರು ಕೂಡಿತ್ತು. ಈಗ ಒಂದ್ ಕಡೆ ಪುಷ್ಪ ಮತ್ತೆ ಅವನ ಫ್ಯಾಮಿಲಿ ಸೈಡ್ ತುಂಬಾನೇ ಸಂಭ್ರಮ ನಡೆಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಸೆಂಟ್ರಲ್ ಮಿನಿಸ್ಟರ್ ನ ತಮ್ಮ ಮತ್ತೆ ಅವನ ಮಗ ಇಬ್ಬರದು ಸಾವಾಗಿತ್ತು. ಈಗ ಸೆಂಟ್ರಲ್ ಮಿನಿಸ್ಟರ್ ಒಂದ್ ಕಡೆ ಕೂತಿರ್ತಾನೆ. ಆ ಮಿನಿಸ್ಟರ್ ಹತ್ರ ಒಬ್ಬ ಮನುಷ್ಯ ಪಾರ್ಸಲ್ ತಗೊಂಡು ಬರ್ತಾನೆ. ಆ ಪಾರ್ಸಲ್ ನ ಅವನು ಮಿನಿಸ್ಟರ್ ಹತ್ರ ತಗೊಂಡ್ಬಂದಾಗ ಒಬ್ಬ ವ್ಯಕ್ತಿ ಅದನ್ನ ಬ್ಲಾಸ್ಟ್ ಮಾಡ್ಬಿಡ್ತಾನೆ ಹೊರಗಿಂದ. ಆ ವ್ಯಕ್ತಿ ಯಾರು ಯಾರು ತೋರ್ಸೋದಿಲ್ಲ. ಇಲ್ಲಿಗೆ ಈ ಮೂವಿಯ ಸ್ಟೋರಿ ಎಂಡ್ ಆಗ್ಬಿಡುತ್ತೆ. ನಮಗೆ ಇಲ್ಲಿ ಒಂದು ಸರ್ಪ್ರೈಸಿಂಗ್ ನ್ಯೂಸ್ ಸಿಗುತ್ತೆ. ಪುಷ್ಪ 3 ಒಂದು ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ಅದರ ಹೆಸರು ಪುಷ್ಪ ದ ರ್ಯಾಂಪೇಜ್. ಸೊ ಗೈಸ್, ನೋಡಿದ್ರಲ್ಲ, ಇದು ಪುಷ್ಪ ದ ರೂಲ್ ಇನ್ ಮೂವಿಯ ಕಂಪ್ಲೀಟ್ ಸ್ಟೋರಿ. ಹೇಗನ್ನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಬೇರೆ ವಿಡಿಯೋ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.